ರಾಜ್ಯದಲ್ಲಿ ಸರ್ಕಾರ ಹಾಗೆ ಗುತ್ತಿಗೆದಾರರ ಸಮರ ಮತ್ತಷ್ಟು ಕಾವೇರಿದೆ. ಸುಮಾರು 36,000 ಕೋಟಿಗಳಷ್ಟು ಹಣವನ್ನ ಬಾಕಿ ಉಳಿಸಿಕೊಂಡಿರುವಂತಹ ಸರ್ಕಾರಕ್ಕೆ ಕಾಂಟ್ರಾಕ್ಟರ್ಸ್ಗಳು ಬಿಸಿ ಮುಡಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಇದರ ಜೊತೆಗೆ ಹಣವನ್ನ ಸಂಪೂರ್ಣವಾಗಿ ಭರಿಸುವವರೆಗೂ ಕೂಡ ನಾವ್ಯಾರು ಕಾಮಗಾರಿಯನ್ನ ನಡೆಸೋದಿಲ್ಲ ಅಂತ ಶಪಥಗೈದಿದ್ದಾರೆ. ಇದು ದೆಹಲಿಯ ಅಂಗಳಕ್ಕೂ ತಲುಪಿದೆ. ಹಾಗಾದ್ರೆ ಸರ್ಕಾರ ವರ್ಸಸ್ ಕಾಂಟ್ರಾಕ್ಟರ್ ಅವರ ನಡುವಿನ ಈ ಸಮರ ಹೇಗಿದೆ ನೀವೇ ನೋಡಿ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರ ಸಂಘದವರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ನಮಗೆ ಬಾಕಿ ಹಣ ಬಿಡುಗಡೆ ಮಾಡಿಲ್ಲ 38,000 ಕೋಟಿ, ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಈಗ ಮುಂದಾಗ್ತಿದ್ರೆ. ಮಾರ್ಚ್ 5ರಂದು ಒಂದ್ ಕಡೆ ಎಲ್ಲಾ ಕಾಮಗಾರಿಯನ್ನ ಸ್ಥಗಿತ ಮಾಡಿ ಒಂದ್ ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಲು ತಯಾರಿ ನಡೆಸಿದ್ದಾರೆ. ಯಾಕಂದ್ರೆ ಸರ್ಕಾರಕ್ಕೆ ಹಲವು ಬಾರಿ ಪತ್ರ ಬರೆದಿದ್ದಾರೆ ಮತ್ತು ಕೆಲವು ಇಲಾಖೆಯಲ್ಲಿ ಸಹ ಏನು ಹಣ ಬಿಡುಗಡೆ ಮಾಡಬೇಕಂದ್ರೆ ಆ ಪರ್ಸೆಂಟೇಜ್ ಕೊಳ್ಳಬೇಕು, ದುಡ್ಡು ಕೊಡಬೇಕೆಂಬುದು ಒಂದ್ ಕಡೆ ಗಂಭೀರ ಆರೋಪವಾಗಿದೆ. ಅದು ಬೈರತಿ ಸುರೇಶ್ ಇಲಾಖೆಯಲ್ಲಿ ಆಯ್ತು, ಅಲ್ಲಿ ಮಧ್ಯವರ್ತಿಗಳ ಕಾಟ ಜೋರಾಗಿದೆ ಎಂಬುದು ಒಂದ್ ಕಡೆ ಆರೋಪ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಲ್ಲಿ ಇಲ್ಲಿ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಆರ್ ಮಂಜುನಾಥ್ ಅವರು ಮಾತಾಡಿಸ್ತೀನಿ. ಸರ್, ಏನೆಲ್ಲ ತೊಂದರೆ ಆಗಿದೆ, ಮತ್ತೊಂದ್ ಕಡೆ ಸರ್ಕಾರಕ್ಕೆ ಏನೆಲ್ಲ ಮನವಿ ಮಾಡ್ತಾರೆ? ಯಾಕಂದ್ರೆ 38,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ. ಸರ್, ಸರ್ಕಾರಕ್ಕೆ ನಮ್ಮಲ್ಲಿ 7-8 ಜನ ಮಿನಿಸ್ಟರ್ಗಳಲ್ಲಿ ಕೆಲವು ಒಂದು 3 ಇಲಾಖೆಗಳು ಕರೆಕ್ಟ್ ಆಗಿದ್ದಾರೆ. ಅವ್ರ ಬಗ್ಗೆ ನಾವು ಅನ್ಯತಾ ಭಾವಿಸಬಾರ್ದು. ಅವ್ರು ಕರೆಕ್ಟ್ ಆಗಿ ನೀಟಾಗಿ ನಮ್ಮನ್ನು ಕರೆದು ನಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡಿ ಮಾಡ್ತಾ ಇದ್ದಾರೆ. ಒಂದು ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಬಿಬಿಎಂಪಿ ನಲ್ಲಿ ಮಾನ್ಯ ಡಿಸಿಎಂ ಸಾಹೇಬರಾಗಿರ್ಬೋದು, ಮತ್ತೆ ಜೊತೆಗೆ ಖರ್ಗೆ ಸಾಹೇಬರಾಗಿರ್ಬೋದು, ಅವ್ರ 3 ಇಲಾಖೆಗಳಲ್ಲಿ ನಮ್ದು ಯಾವುದೇ ತರವಾದಿಲ್ಲ, ಅಟ್ಲೀಸ್ಟ್ ಸಾಂತ್ವನ ಹೇಳ್ತಾರೆ. ಆದ್ರೆ ಕೆಲವು ಇಲಾಖೆಗಳು ಇದೆಲ್ಲ ನಮ್ಮ ಲೆಟ್ರಿಗೆ ಕರೆದಿದ್ದಾರೆ. ಗುಂಡೂರಾವ್ ಸಾಹೇಬರು ನಮಗೆ ಕರೆದಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ಅವ್ರ ಸಮಸ್ಯೆ ಎಲ್ಲ ಹೇಳಿದೀವಿ. ರಹೀಂ ಖಾನ್ ಸಾಹೇಬರು ಕರೆದಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ, ಸಮಸ್ಯೆ ಎಲ್ಲ ಹೇಳಿದೀವಿ. ಆಮೇಲೆ ಇವರು ವಸತಿ ಸಚಿವರು ಅವರು ಸಹ ಹುಷಾರಿಲ್ಲ, ಇನ್ನೊಂದು 2 ದಿನದಲ್ಲಿ ಕರಿತೀನಿ ಅಂತ ಹೇಳಿದ್ದಾರೆ. ಅವ್ರ ಸಮಸ್ಯೆ ಎಲ್ಲ ಆಲ್ರೆಡಿ ಹೇಳಿದೀವಿ ನಾವು. ಆಮೇಲೆ ಇಲ್ಲಿ ನಗರಾಭಿವೃದ್ಧಿ ಸಚಿವರು ಮಾತ್ರ ಈ ತರ ಇರೋದ್ರಿಂದ ಮಧ್ಯವರ್ತಿಗಳು ಶುಡ್ ನಾಟ್ ಎಂಟರ್ ಇನ್ ದಿ ಇಂಟರ್ಫಿಯರೆನ್ಸ್ ಆಫ್ ದಿ ಗವರ್ಮೆಂಟ್ ಅನ್ನೋದು ಒಂದು ಕಾನೂನು, ಸಂವಿಧಾನಾತ್ಮಕವಾದ ಒಂದು ಕಾನೂನು ಇರೋದ್ರಿಂದ ದಯಮಾಡಿ ಅದನ್ನ ಸ್ಟಾಪ್ ಮಾಡಬೇಕಷ್ಟೇ. ಅದು ಬಿಜೆಪಿ ಅಧಿಕಾರಿ ಇರುವಾಗ ಒಂದ್ ಕಡೆ 40% ಅಂತ ಗಂಭೀರ ಆರೋಪ ಮಾಡಿದ್ರು. ಅದಕ್ಕಿಂತ ಜಾಸ್ತಿ ಇದನ್ನ ಇಲ್ಲಿ ಪರ್ಸೆಂಟೇಜ್ ಆದ್ರೂ ಅಲ್ಲ ಜಾಸ್ತಿ ಇರಬಹುದಾ ಅಂತ? ಇಲ್ಲ, ನೋ ಪರ್ಸೆಂಟೇಜ್ ಏನಾಗಿದೆ ಸ್ವಾಮಿ, ನಾವು ವೃತ್ತಿ ಬಾಂಧವರು ನಮಗೆ 40-60 ಅದೆಲ್ಲ ಹಿಂದೆಲ್ಲ ಹೇಳ್ಬಿಟ್ಟು ನಾವೆಲ್ಲ ಅನುಭವಿಸಿದೀವಿ. ಯಾಕೆಂದ್ರೆ ನೀವು ನೋಡಿರ್ಬೋದು, ನಾಗಮೋಹನ್ ದಾಸ್ ಸಾಹೇಬರು ಇದರಲ್ಲಿ ಯಾವ್ದು ನಾವು ಕೊಡ್ಲಿಕ್ಕಾಗ್ಲಿಲ್ಲ, ಪ್ರೂವ್ ಮಾಡಕ್ಕಾಗ್ಲಿಲ್ಲ. ನಾವ್ ಹೇಳ್ತಿರೋದು ಹಣ ಬಿಡುಗಡೆ ವಿಚಾರದಲ್ಲಿ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಕೆಲವು ಇಲಾಖೆಗಳು ಮಾತ್ರ. ಅದನ್ನೆಲ್ಲ ನಿಮ್ ಮುಂದೆ ಹೇಳಿದೀವಿ. ಅವರು ಮಾನ್ಯ ರೆಸ್ಪೆಕ್ಟಿವ್ ಸಚಿವರಿಗೆ ನಾವು ಅದನ್ನೆಲ್ಲ ವಿಷಯ ತಿಳಿಸಿದೀವಿ, ಮೀಟಿಂಗು ಮಾಡಿದೀವಿ. ಸರ್, ಕಲ್ಯಾಣ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಈ ಒಂದು ವಿಚಾರವಾಗಿ ಅಂದ್ರೆ ಪೂಜೆ ಮಾಡ್ಬೇಕಂದ್ರೆ ಅಲ್ಲಿ ಹಣ ಕೊಟ್ರೆ ಮಾತ್ರ ಅಲ್ಲಿನ ಶಾಸಕರು ಬರ್ತಾರೆ ಅಂತ ಗಂಭೀರ ಆರೋಪ ಮಾಡ್ತಿದ್ರಿ. ಇದು ಮೊದಲಿನ ಮಾಡ್ತಿದ್ದೀರಿ. ಇವತ್ತಿನ ಫಸ್ಟ್ ಟೈಮ್ ಎಲ್ಲ ಏನು ಅಲ್ಲ. ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳು ಒಂದು ಲೆಟರ್ ಬರ್ದಾರ. ಅದನ್ನು ನಾವೇನದ ನಮ್ಮ ಅಧ್ಯಕ್ಷ ಗಮನ ತಂದೇವಿ. ಮತ್ತೆ ಅದಕ್ಕೆ ಪ್ರತಿ ಜಿಲ್ಲೆಗೆ ನಾವು ಟೂರ್ ಹಾಕೊಂಡ್ರು. ಅಧ್ಯಕ್ಷ ಕರೆ ಸುಳ್ಳು ಅಂತ ಕೇಳತ್ತಲ್ಲಕ್ಕಾಗಿ ಅದು ಕೇಳ್ಕೊಂಡು ಕಿಸಿ ನಿಮ್ಮ 5 ತಾರೀಕು ಎಲ್ಲ ನಾವು ಹೇಳ್ತಾ ಹೇಳಿದ ಪೂಜೆ ಇಲ್ಲದೆ ರೊಕ್ಕ ಇಲ್ಲದೆ ಪೂಜೆ ಅಂತೂ ಮಾಡಲ್ಲ ಬಿಡಿ. ಅದ್ರ ಬಗ್ಗೆ ಎರಡೇ ಇಲ್ಲ, ಏನೂ ಇಲ್ಲ. ರೊಕ್ಕ ಕೊಟ್ರೆ ಪೂಜೆ ಇಲ್ಲ. 5ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. 5-3 ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಎಲ್ಲಾ ಕೆಲಸಗಳು ಸ್ಥಗಿತ ಮಾಡ್ತೀವಿ. ದೊಡ್ಡ ಕಾಂಟ್ರಾಕ್ಟರ್ಗಳೆಲ್ಲ ಇದಾರಲ್ಲ, ಅವ್ರ ಒಪಿನಿಯನ್ ತಗೊಂಡಿದೀವಿ, ಕನ್ಕರೆನ್ಸ್ ತಗೊಂಡಿದೀವಿ. ಅವರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ. ನಾವು ಪ್ರೀತಿ ವಿಶ್ವಾಸದಿಂದ ಸೌಹಾರ್ದತೆಯಿಂದ ನಾವು ಹೋರಾಟ ಮಾಡ್ತೀವಿ ಅಷ್ಟೇ. ಏನಾದ್ರು ಬಹಿರಂಗ ಮಾಡ್ತಾರೆ, ಏನಾದ್ರು ಡಾಕ್ಯುಮೆಂಟ್ಸ್ ಅವರು ಅಲ್ಲೇವರೆಗೂ ಸಹ ನಮ್ಮ ಸರ್ಕಾರ ನಮ್ಗೆ ಏನಾದ್ರು ಇದಾಗ್ಲಿಲ್ಲ ಅಂದ್ರೆ ಎಲ್ಲ ಒಂದೊಂದು ಇಂಡಿವಿಜುವಲ್ ಇಲಾಖೆ ಏನಿತ್ತು, ಮೊದಲೇನಿತ್ತು, ಈಗೇನಿದೆ, ಯಾಕೆ ಹಿಂಗ್ ಆಗ್ತಾ ಇದೆ, ಯಾರೇನೇನ್ ಮಾಡ್ತಾರೆ ಅಂತ ನಾವು ಅದನ್ನ ಬಹಿರಂಗ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಸರ್. ಇದಿಷ್ಟು ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಆರ್ ಮಂಜುನಾಥ್ ಅವರ ಮಾತಾಗಿತ್ತು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ಸರ್ಕಾರ ಬೇಗ ಹಣ ಬಿಡುಗಡೆ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನ ಬೇಗ ಪರಿಹರಿಸಬೇಕೆಂಬುದು ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಸರ್ಕಾರ ಹಾಗೆ ಗುತ್ತಿಗೆದಾರರ ಸಮರ ಮತ್ತಷ್ಟು ಕಾವೇರಿದೆ. ಸುಮಾರು 36,000 ಕೋಟಿಗಳಷ್ಟು ಹಣವನ್ನ ಬಾಕಿ ಉಳಿಸಿಕೊಂಡಿರುವಂತಹ ಸರ್ಕಾರಕ್ಕೆ ಕಾಂಟ್ರಾಕ್ಟರ್ಸ್ಗಳು ಬಿಸಿ ಮುಡಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಇದರ ಜೊತೆಗೆ ಹಣವನ್ನ ಸಂಪೂರ್ಣವಾಗಿ ಭರಿಸುವವರೆಗೂ ಕೂಡ ನಾವ್ಯಾರು ಕಾಮಗಾರಿಯನ್ನ ನಡೆಸೋದಿಲ್ಲ ಅಂತ ಶಪಥಗೈದಿದ್ದಾರೆ. ಇದು ದೆಹಲಿಯ ಅಂಗಳಕ್ಕೂ ತಲುಪಿದೆ. ಹಾಗಾದ್ರೆ ಸರ್ಕಾರ ವರ್ಸಸ್ ಕಾಂಟ್ರಾಕ್ಟರ್ ಅವರ ನಡುವಿನ ಈ ಸಮರ ಹೇಗಿದೆ ನೀವೇ ನೋಡಿ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರ ಸಂಘದವರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ನಮಗೆ ಬಾಕಿ ಹಣ ಬಿಡುಗಡೆ ಮಾಡಿಲ್ಲ 38,000 ಕೋಟಿ, ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಈಗ ಮುಂದಾಗ್ತಿದ್ರೆ. ಮಾರ್ಚ್ 5ರಂದು ಒಂದ್ ಕಡೆ ಎಲ್ಲಾ ಕಾಮಗಾರಿಯನ್ನ ಸ್ಥಗಿತ ಮಾಡಿ ಒಂದ್ ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಲು ತಯಾರಿ ನಡೆಸಿದ್ದಾರೆ. ಯಾಕಂದ್ರೆ ಸರ್ಕಾರಕ್ಕೆ ಹಲವು ಬಾರಿ ಪತ್ರ ಬರೆದಿದ್ದಾರೆ ಮತ್ತು ಕೆಲವು ಇಲಾಖೆಯಲ್ಲಿ ಸಹ ಏನು ಹಣ ಬಿಡುಗಡೆ ಮಾಡಬೇಕಂದ್ರೆ ಆ ಪರ್ಸೆಂಟೇಜ್ ಕೊಳ್ಳಬೇಕು, ದುಡ್ಡು ಕೊಡಬೇಕೆಂಬುದು ಒಂದ್ ಕಡೆ ಗಂಭೀರ ಆರೋಪವಾಗಿದೆ. ಅದು ಬೈರತಿ ಸುರೇಶ್ ಇಲಾಖೆಯಲ್ಲಿ ಆಯ್ತು, ಅಲ್ಲಿ ಮಧ್ಯವರ್ತಿಗಳ ಕಾಟ ಜೋರಾಗಿದೆ ಎಂಬುದು ಒಂದ್ ಕಡೆ ಆರೋಪ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಲ್ಲಿ ಇಲ್ಲಿ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಆರ್ ಮಂಜುನಾಥ್
ಇದ್ದಾರೆ, ಅವ್ರು ಮಾತಾಡಿಸ್ತೀನಿ ಸರ್. ಏನೆಲ್ಲ ತೊಂದರೆ ಆಗಿದೆ, ಮತ್ತೊಂದ್ ಕಡೆ ಸರ್ಕಾರಕ್ಕೆ ಏನೆಲ್ಲ ಮನವಿ ಮಾಡ್ತಾರೆ? ಯಾಕಂದ್ರೆ 38,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ ಸರ್. ಸರ್ಕಾರಕ್ಕೆ ನಮ್ಮಲ್ಲಿ 7-8 ಜನ ಮಿನಿಸ್ಟರ್ಗಳಲ್ಲಿ ಕೆಲವು ಒಂದು 3 ಇಲಾಖೆಗಳು ಕರೆಕ್ಟ್ ಆಗಿದ್ದಾರೆ. ಅವ್ರ ಬಗ್ಗೆ ನಾವು ಅನ್ಯತಾ ಭಾವಿಸಬಾರ್ದು. ಅವ್ರು ಕರೆಕ್ಟ್ ಆಗಿ ನೀಟಾಗಿ ನಮ್ಮನ್ನು ಕರೆದು ನಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡಿ ಮಾಡ್ತಾ ಇದ್ದಾರೆ. ಒಂದು ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಬಿಬಿಎಂಪಿ ನಲ್ಲಿ ಮಾನ್ಯ DCM ಸಾಹೇಬರಾಗಿರ್ಬೋದು, ಮತ್ತೆ ಜೊತೆಗೆ ಖರ್ಗೆ ಸಾಹೇಬರಾಗಿರ್ಬೋದು, ಅವ್ರ 3 ಇಲಾಖೆಗಳಲ್ಲಿ ನಮ್ದು ಯಾವುದೇ ತರವಾದಿಲ್ಲ, ಅಟ್ಲೀಸ್ಟ್ ಸಾಂತ್ವನ ಹೇಳ್ತಾರೆ. ಆದ್ರೆ ಕೆಲವು ಇಲಾಖೆಗಳು ಇದೆಲ್ಲ ನಮ್ಮ ಲೆಟ್ರಿಗೆ ಕರೆದಿದ್ದಾರೆ. ಗುಂಡೂರಾವ್ ಸಾಹೇಬರು ನಮಗೆ ಕರೆದಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ಅವ್ರ ಸಮಸ್ಯೆ ಎಲ್ಲ ಹೇಳಿದೀವಿ. ರಹೀಂ ಖಾನ್ ಸಾಹೇಬರು ಕರೆದಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ, ಸಮಸ್ಯೆ ಎಲ್ಲ ಹೇಳಿದೀವಿ. ಆಮೇಲೆ ಇವರು ವಸತಿ ಸಚಿವರು ಅವರು ಸಹ ಹುಷಾರಿಲ್ಲ, ಇನ್ನೊಂದು 2 ದಿನದಲ್ಲಿ ಕರಿತೀನಿ ಅಂತ ಹೇಳಿದ್ದಾರೆ. ಅವ್ರ ಸಮಸ್ಯೆ ಎಲ್ಲ ಆಲ್ರೆಡಿ ಹೇಳಿದ್ವಿ ನಾವು. ಆಮೇಲೆ ಇಲ್ಲಿ ನಗರಾಭಿವೃದ್ಧಿ ಸಚಿವರು ಮಾತ್ರ ಈ ತರ ಇರೋದ್ರಿಂದ ಮಧ್ಯವರ್ತಿಗಳು ಶುಡ್ ನಾಟ್ ಎಂಟರ್ ಇನ್ ದಿ ಇಂಟರ್ಫಿಯರೆನ್ಸ್ ಆಫ್ ದಿ ಗವರ್ಮೆಂಟ್ ಅನ್ನೋದು ಒಂದು ಕಾನೂನು, ಸಂವಿಧಾನಾತ್ಮಕವಾದ ಒಂದು ಕಾನೂನು ಇರೋದ್ರಿಂದ ದಯಮಾಡಿ ಅದನ್ನ ಸ್ಟಾಪ್ ಮಾಡಬೇಕಷ್ಟೇ. ಅದು ಈಗ ಬಿಜೆಪಿ ಅಧಿಕಾರಿ ಇರುವಾಗ ಒಂದ್ ಕಡೆ 40% ಅಂತ ಗಂಭೀರ ಆರೋಪ ಮಾಡಿದ್ರು. ಅದಕ್ಕಿಂತ ಜಾಸ್ತಿ ಇದನ್ನ ಇಲ್ಲಿ ಪರ್ಸೆಂಟೇಜ್ ಏನಾದ್ರು ಅಲ್ಲ ಜಾಸ್ತಿ ಇರ್ಬೋದಾ ಅಂತ? ಇಲ್ಲ, ನೋ ಪರ್ಸೆಂಟೇಜ್ ಏನಾಗಿದೆ ಸ್ವಾಮಿ, ನಾವು ವೃತ್ತಿ ಬಂದವರು ನಮಗೆ 40-60 ಅದೆಲ್ಲ ಹಿಂದೆಲ್ಲ ಹೇಳ್ಬಿಟ್ಟು ನಾವೆಲ್ಲ ಅನುಭವಿಸಿದೀವಿ. ಯಾಕೆಂದ್ರೆ ನೀವು ನೋಡಿರ್ಬೋದು, ನಾಗಮೋಹನ್ ದಾಸ್ ಸಾಹೇಬರು ಇದರಲ್ಲಿ ಯಾವ್ದು ನಾವು ಕೊಡ್ಲಿಕ್ಕಾಗ್ಲಿಲ್ಲ, ಪ್ರೂವ್ ಮಾಡಕ್ಕಾಗ್ಲಿಲ್ಲ. ನಾವ್ ಹೇಳ್ತಿರೋದು ಹಣ ಬಿಡುಗಡೆ ವಿಚಾರದಲ್ಲಿ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಕೆಲವು ಇಲಾಖೆಗಳು ಮಾತ್ರ. ಅದನ್ನೆಲ್ಲ ನಿಮ್ ಮುಂದೆ ಹೇಳಿದೀವಿ. ಅವರು ಮಾನ್ಯ ರೆಸ್ಪೆಕ್ಟಿವ್ ಸಚಿವರಿಗೆ ನಾವು ಅದನ್ನೆಲ್ಲ ವಿಷಯ ತಿಳಿಸಿದೀವಿ, ಮೀಟಿಂಗು ಮಾಡಿದೀವಿ. ಸರ್, ಕಲ್ಯಾಣ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಈ ಒಂದು ವಿಚಾರವಾಗಿ ಅಂದ್ರೆ ಪೂಜೆ ಮಾಡ್ಬೇಕಂದ್ರೆ ಅಲ್ಲಿ ಹಣ ಕೊಟ್ರೆ ಮಾತ್ರ ಅಲ್ಲಿನ ಶಾಸಕರು ಬರ್ತಾರೆ ಅಂತ ಗಂಭೀರ ಆರೋಪ ಮಾಡ್ತಿದ್ರಿ. ಇದು ಮೊದಲಿನಿಂದ ಮಾಡ್ತಿದ್ದೀರಿ. ಇವತ್ತಿನ ಫಸ್ಟ್ ಟೈಮ್ ಅಲ್ಲಿ ಏನು ಅಲ್ಲ. ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳು ಲೆಟರ್ ಬರ್ದಾರ. ಅದನ್ನು ನಾವೇನದ ನಮ್ಮ ಅಧ್ಯಕ್ಷ ಗಮನ ತಂದೇವಿ. ಮತ್ತೆ ಅದಕ್ಕೆ ಪ್ರತಿ ಜಿಲ್ಲಾಕ್ ನಾವು ಟೂರ್ ಹಾಕೊಂಡ್ರು ಅಧ್ಯಕ್ಷ ಕರೆ ಸುಳ್ಳು ಅಂತ ಕೇಳೋದಕ್ಕಾಗಿ. ಅದು ಕೇಳ್ಕೊಂಡು ಕಿಸಿ ನಿಮ್ಮ 5 ತಾರೀಕು ಎಲ್ಲ ನಾವು ಹೇಳ್ತಾ ಹೇಳಿದ ಪೂಜೆ ಇಲ್ಲಿ ರೊಕ್ಕ ಇಲ್ಲದೆ ಪೂಜೆ ಅಂತೂ ಮಾಡಲ್ಲ ಬಿಡಿ. ಅದ್ರ ಬಗ್ಗೆ ಎರಡನೇ ಎಲ್ಲ ಏನೂ ಇಲ್ಲ. ರೊಕ್ಕ ಕೊಟ್ರೆ ಪೂಜೆ ಇಲ್ಲ. 5ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. 5-3 ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಎಲ್ಲಾ ಕೆಲಸಗಳು ಸ್ಥಗಿತ ಮಾಡ್ತೀವಿ. ದೊಡ್ಡ ಕಾಂಟ್ರಾಕ್ಟರ್ಗಳೆಲ್ಲ ಇದಾರಲ್ಲ, ಅವ್ರ ಒಪಿನಿಯನ್ ತಗೊಂಡಿದೀವಿ, ಕನ್ಕರೆನ್ಸ್ ತಗೊಂಡಿದೀವಿ. ಅವರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ. ನಾವು ಪ್ರೀತಿ ವಿಶ್ವಾಸದಿಂದ ಸೌಹಾರ್ದತೆಯಿಂದ ನಾವು ಹೋರಾಟ ಮಾಡ್ತೀವಿ ಅಷ್ಟೇ. ಏನಾದ್ರು ಬಹಿರಂಗ ಮಾಡ್ತಾರೆ, ಏನಾದ್ರು ಡಾಕ್ಯುಮೆಂಟ್ಸ್ ಅವರು ಅಲ್ಲಿವರೆಗೂ ಸಹ ನಮ್ಮ ಸರ್ಕಾರ ನಮ್ಗೆ ಏನಾದ್ರು ಇದಾಗ್ಲಿಲ್ಲ ಅಂದ್ರೆ ಎಲ್ಲ ಒಂದೊಂದು ಇಂಡಿವಿಜುವಲ್ ಇಲಾಖೆ ಏನಿತ್ತು, ಮೊದಲೇನಿತ್ತು, ಈಗೇನಿದೆ, ಯಾಕೆ ಹಿಂಗ್ ಆಗ್ತಾ ಇದೆ, ಯಾರೇನೇನ್ ಮಾಡ್ತಾರೆ ಅಂತ ನಾವು ಅದನ್ನ ಬಹಿರಂಗ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಸರ್. ಇದಿಷ್ಟು ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಆರ್ ಮಂಜುನಾಥ್ ಅವರ ಮಾತಾಗಿತ್ತು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ಸರ್ಕಾರ ಬೇಗ ಹಣ ಬಿಡುಗಡೆ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನ ಬೇಗ ಪರಿಹರಿಸಬೇಕೆಂಬುದು ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಸರ್ಕಾರ ಹಾಗೆ ಗುತ್ತಿಗೆದಾರರ ಸಮರ ಮತ್ತಷ್ಟು ಕಾವೇರಿದೆ. ಸುಮಾರು 36,000 ಕೋಟಿಗಳಷ್ಟು ಹಣವನ್ನ ಬಾಕಿ ಉಳಿಸಿಕೊಂಡಿರುವಂತಹ ಸರ್ಕಾರಕ್ಕೆ ಕಾಂಟ್ರಾಕ್ಟರ್ಸ್ ಗಳು ಬಿಸಿ ಮುಡಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಇದರ ಜೊತೆಗೆ ಹಣವನ್ನ ಸಂಪೂರ್ಣವಾಗಿ ಭರಿಸುವವರೆಗೂ ಕೂಡ ನಾವ್ಯಾರು ಕಾಮಗಾರಿಯನ್ನ ನಡೆಸೋದಿಲ್ಲ ಅಂತ ಶಪಥಗೈದಿದ್ದಾರೆ. ಇದು ದೆಹಲಿಯ ಅಂಗಳಕ್ಕೂ ತಲುಪಿದೆ. ಹಾಗಾದ್ರೆ ಸರ್ಕಾರ ವರ್ಸಸ್ ಕಾಂಟ್ರಾಕ್ಟರ್ ಅವರ ನಡುವಿನ ಈ ಸಮರ ಹೇಗಿದೆ ನೀವೇ ನೋಡಿ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರ ಸಂಘದವರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ನಮಗೆ ಬಾಕಿ ಹಣ ಬಿಡುಗಡೆ ಮಾಡಿಲ್ಲ 38,000 ಕೋಟಿ, ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಈಗ ಮುಂದಾಗ್ತಿದ್ರೆ. ಮಾರ್ಚ್ 5ರಂದು ಒಂದ್ ಕಡೆ ಎಲ್ಲಾ ಕಾಮಗಾರಿಯನ್ನ ಸ್ಥಗಿತ ಮಾಡಿ ಒಂದ್ ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಲು ತಯಾರಿ ನಡೆಸಿದ್ದಾರೆ. ಯಾಕಂದ್ರೆ ಸರ್ಕಾರಕ್ಕೆ ಹಲವು ಬಾರಿ ಪತ್ರ ಬರೆದಿದ್ದಾರೆ ಮತ್ತು ಕೆಲವು ಇಲಾಖೆಯಲ್ಲಿ ಸಹ ಏನು ಹಣ ಬಿಡುಗಡೆ ಮಾಡಬೇಕಂದ್ರೆ ಪರ್ಸೆಂಟೇಜ್ ಕೊಳ್ಳಬೇಕು, ದುಡ್ಡು ಕೊಡಬೇಕೆಂಬುದು ಒಂದ್ ಕಡೆ ಗಂಭೀರ ಆರೋಪವಾಗಿದೆ. ಅದು ಭರಿತ ಸುರೇಶ್ ಇಲಾಖೆಯಲ್ಲಿ ಆಯ್ತು, ಅಲ್ಲಿ ಮಧ್ಯವರ್ತಿಗಳ ಕಾಟ ಜೋರಾಗಿದೆ ಎಂಬುದು ಒಂದ್ ಕಡೆ ಆರೋಪ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಲ್ಲಿ ಇಲ್ಲಿ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಆರ್ ಮಂಜುನಾಥ್ ಅವರು ಮಾತಾಡಿಸ್ತೀನಿ ಸರ್. ಏನೆಲ್ಲ ತೊಂದರೆ ಆಗಿದೆ, ಮತ್ತೊಂದ್ ಕಡೆ ಸರ್ಕಾರಕ್ಕೆ ಏನೆಲ್ಲ ಮನವಿ ಮಾಡ್ತಾರೆ? ಯಾಕಂದ್ರೆ 38,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ ಸರ್. ಸರ್ಕಾರಕ್ಕೆ ನಮ್ಮಲ್ಲಿ 7-8 ಜನ ಮಿನಿಸ್ಟರ್ಗಳಲ್ಲಿ ಕೆಲವು ಒಂದು 3 ಇಲಾಖೆಗಳು ಕರೆಕ್ಟ್ ಆಗಿದ್ದಾರೆ. ಅವ್ರ ಬಗ್ಗೆ ನಾವು ಅನ್ಯತಾ ಭಾವಿಸಬಾರ್ದು. ಅವ್ರು ಕರೆಕ್ಟ್ ಆಗಿ ನೀಟಾಗಿ ನಮ್ಮನ್ನು ಕರೆದು ನಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡಿ ಮಾಡ್ತಾ ಇದ್ದಾರೆ. ಒಂದು ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಬಿಬಿಎಂಪಿ ನಲ್ಲಿ ಮಾನ್ಯ DCM ಸಾಹೇಬರಾಗಿರ್ಬೋದು, ಮತ್ತೆ ಜೊತೆಗೆ ಖರ್ಗೆ ಸಾಹೇಬರಾಗಿರ್ಬೋದು, ಅವ್ರ 3 ಇಲಾಖೆಗಳಲ್ಲಿ ನಮ್ದು ಯಾವುದೇ ತರವಾದಿಲ್ಲ, ಅಟ್ಲೀಸ್ಟ್ ಸಾಂತ್ವನ ಹೇಳ್ತಾರೆ. ಆದ್ರೆ ಕೆಲವು ಇಲಾಖೆಗಳು ಇದೆಲ್ಲ ನಮ್ಮ ಲೆಟ್ರಿಗೆ ಕರೆದಿದ್ದಾರೆ. ಗುಂಡೂರಾವ್ ಸಾಹೇಬರು ನಮಗೆ ಕರೆದಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ಅವ್ರ ಸಮಸ್ಯೆ ಎಲ್ಲ ಹೇಳಿದೀವಿ. ರಹೀಂ ಖಾನ್ ಸಾಹೇಬರು ಕರೆದಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ, ಸಮಸ್ಯೆ ಎಲ್ಲ ಹೇಳಿದೀವಿ. ಆಮೇಲೆ ಇವರು ವಸತಿ ಸಚಿವರು ಅವರು ಸಹ ಹುಷಾರಿಲ್ಲ, ಇನ್ನೊಂದು 2 ದಿನದಲ್ಲಿ ಕರಿತೀನಿ ಅಂತ ಹೇಳಿದ್ದಾರೆ. ಅವ್ರ ಸಮಸ್ಯೆ ಎಲ್ಲ ಆಲ್ರೆಡಿ ಹೇಳಿದ್ವಿ ನಾವು. ಆಮೇಲೆ ಇಲ್ಲಿ ನಗರಾಭಿವೃದ್ಧಿ ಸಚಿವರು ಮಾತ್ರ ಈ ತರ ಇರೋದ್ರಿಂದ ಮಧ್ಯವರ್ತಿಗಳು ಶುಡ್ ನಾಟ್ ಎಂಟರ್ ಇನ್ ದಿ ಇಂಟರ್ಫಿಯರೆನ್ಸ್ ಆಫ್ ದಿ ಗವರ್ಮೆಂಟ್ ಅನ್ನೋದು ಒಂದು ಕಾನೂನು, ಸಂವಿಧಾನಾತ್ಮಕವಾದ ಒಂದು ಕಾನೂನು ಇರೋದ್ರಿಂದ ದಯಮಾಡಿ ಅದನ್ನ ಸ್ಟಾಪ್
ಸ್ಟಾಪ್ ಮಾಡ್ಬೇಕಷ್ಟೇ ಅದು. ಈಗ ಬಿಜೆಪಿ ಅಧಿಕಾರ ಇರುವಾಗ ಒಂದ್ ಕಡೆ 40% ಅಂತ ಗಂಭೀರ ಆರೋಪ ಮಾಡಿದ್ರು. ಅದಕ್ಕಿಂತ ಜಾಸ್ತಿ ಇದಾನೆ ಇಲ್ಲಿ ಪರ್ಸೆಂಟೇಜ್ ಆದ್ರು ಅಲ್ಲ ಜಾಸ್ತಿ ಇರ್ಬೋದಾ ಅಂತ? ಇಲ್ಲ ಪರ್ಸೆಂಟೇಜ್ ಏನಾಗಿದೆ ಸ್ವಾಮಿ, ನಾವು ವೃತ್ತಿ ಬಂದವರು ನಮಗೆ 40-60 ಅದೆಲ್ಲ ಹಿಂದೆಲ್ಲ ಹೇಳ್ಬಿಟ್ಟು ನಾವೆಲ್ಲ ಅನುಭವಿಸಿದೀವಿ. ಯಾಕೆಂದ್ರೆ ನೀವು ನೋಡಿರ್ಬೋದು ನಾಗಮೋಹನ್ ದಾಸ್ ಸಾಹೇಬ್ರು ಇದರಲ್ಲಿ ಯಾವ್ದು ನಾವು ಕೊಡ್ಲಿಕ್ಕಾಗ್ಲಿಲ್ಲ, ಪ್ರೂವ್ ಮಾಡಕ್ಕಾಗ್ಲಿಲ್ಲ. ನಾವ್ ಹೇಳ್ತಿರೋದು ಹಣ ಬಿಡುಗಡೆ ವಿಚಾರದಲ್ಲಿ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಕೆಲವು ಇಲಾಖೆಗಳು ಮಾತ್ರ. ಅದನ್ನೆಲ್ಲ ನಿಮ್ ಮುಂದೆ ಹೇಳಿದೀವಿ. ಅವರು ಮಾನ್ಯ ರೆಸ್ಪೆಕ್ಟಿವ್ ಸಚಿವರಿಗೆ ನಾವು ಅದನ್ನೆಲ್ಲ ವಿಷಯ ತಿಳಿಸಿದೀವಿ, ಮೀಟಿಂಗು ಮಾಡಿದೀವಿ. ಸರ್, ಕಲ್ಯಾಣ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಈ ಒಂದು ವಿಚಾರವಾಗಿ ಅಂದ್ರೆ ಪೂಜೆ ಮಾಡ್ಬೇಕಂದ್ರೆ ಅಲ್ಲಿ ಹಣ ಕೊಟ್ರೆ ಮಾತ್ರ ಅಲ್ಲಿನ ಶಾಸಕರು ಬರ್ತಾರೆ ಅಂತ ಗಂಭೀರ ಆರೋಪ ಮಾಡ್ತಿದ್ರಿ. ಮೊದಲಿನ ಮಾಡ್ತಿದ್ದೀರಿ, ಇವತ್ತಿನ ಫಸ್ಟ್ ಟೈಮ್ ಎಲ್ಲ ಏನು ಅಲ್ಲ. ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳು ಒಂದು ಲೆಟರ್ ಬರ್ದಾರ, ಅದನ್ನು ನಾವೇನದ ನಮ್ಮ ಅಧ್ಯಕ್ಷ ಗಮನ ತಂದೇವಿ. ಮತ್ತೆ ಅದಕ್ಕೆ ಪ್ರತಿ ಜಿಲ್ಲಾಕ್ ನಾವು ಟೂರ್ ಹಾಕೊಂಡ್ರು ಅಧ್ಯಕ್ಷ ಕರೆ ಸುಳ್ಳು ಅಂತ ಕೇಳೋದಕ್ಕಾಗಿ ಅದು ಕೇಳ್ಕೊಂಡು ಕಿಸಿ ನಿಮ್ಮ 5 ತಾರೀಕೆಲ್ಲ ನಾವು ಹೇಳ್ತಾ ಹೇಳಿದ ಪೂಜೆ ಇಲ್ಲದೆ ರೊಕ್ಕ ಇಲ್ಲದೆ ಪೂಜೆ ಅಂತ ಮಾಡಲ್ಲ ಬಿಡಿ. ಅದ್ರ ಬಗ್ಗೆ ಎರಡನೇ ಎಲ್ಲ ಏನೂ ಇಲ್ಲ. ರೊಕ್ಕ ಕೊಟ್ರೆ ಪೂಜೆ ಇಲ್ಲ. 5ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಡೆಫಿನೆಟ್ ಸರ್, 5-3 ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಎಲ್ಲಾ ಕೆಲಸಗಳು ಸ್ಥಗಿತ ಮಾಡ್ತೀವಿ. ದೊಡ್ಡ ಕಾಂಟ್ರಾಕ್ಟರ್ಗಳೆಲ್ಲ ಇದಾರಲ್ಲ ಅವ್ರ ಒಪಿನಿಯನ್ ತಗೊಂಡಿದೀವಿ, ಕನ್ಕರೆನ್ಸ್ ತಗೊಂಡಿದೀವಿ. ಅವರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ. ನಾವು ಪ್ರೀತಿ ವಿಶ್ವಾಸದಿಂದ ಸೌಹಾರ್ದತೆಯಿಂದ ನಾವು ಹೋರಾಟ ಮಾಡ್ತೀವಿ ಅಷ್ಟೇ. ಏನಾದ್ರು ಬಹಿರಂಗ ಮಾಡ್ತಾರೆ, ಏನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ಅವರು ಅಲ್ಲೇವರೆಗೂ ಸಹ ನಮ್ಮ ಸರ್ಕಾರ ನಮ್ಗೆ ಏನಾದ್ರು ಇದಾಗ್ಲಿಲ್ಲ ಅಂದ್ರೆ ಎಲ್ಲ ಒಂದೊಂದು ಇಂಡಿವಿಜುವಲ್ ಇಲಾಖೆ ಏನಿತ್ತು ಮೊದಲೇನಿತ್ತು ಈಗೇನಿದೆ ಯಾಕೆ ಹಿಂಗ್ ಆಗ್ತಾ ಇದೆ, ಯಾರೇನೇನ್ ಮಾಡ್ತಾರೆ ಅಂತ ನಾವು ಅದನ್ನ ಬಹಿರಂಗ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಆರ್ ಮಂಜುನಾಥ್ ಅವರ ಮಾತಾಗಿತ್ತು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ಸರ್ಕಾರ ಬೇಗ ಹಣ ಬಿಡುಗಡೆ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನ ಬೇಗ ಪರಿಹರಿಸಬೇಕೆಂಬುದು ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.